ಹಲೋ ನಮಸ್ತೆ. ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಯಾವುದನ್ನು ನಾವು ಅತಿಯಾಗಿ ಬಳಕೆಯನ್ನು ಮಾಡ್ತಾ ಹೋದಾಗ ನಮಗೆ ಅದು ಮಾರಕವಾಗ್ತಾ ಬರುತ್ತೆ. ಹಾಗೆ ಅತಿಯಾದಂತಹ ಔಷಧಿ, ಮಾತ್ರೆಗಳು, ಇಂಜೆಕ್ಷನ್ ಇವುಗಳನ್ನು ಬಳಕೆಯನ್ನು ಮಾಡೋದ್ರಿಂದನೂ ಕೂಡ ನಮ್ಮ ದೇಹದಲ್ಲಿ ಇರತಕ್ಕಂತಹ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಅಥವಾ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ದಿವಸ ದಿವಸ ಹಾಳಾಗ್ತಾ ಹೋಗುತ್ತೆ. ನಮಗೆ ಭಗವಂತ ಈ ಇಮ್ಯೂನ್ ಸಿಸ್ಟಮನ್ನು ಕೊಟ್ಟಿರತಕ್ಕಂಥದ್ದೇ ಹೊರಗಡೆಯಿಂದ ಬಂದಿರತಕ್ಕಂತಹ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಅಥವಾ ಏನು ವೈರಸ್ ಇದೆಯಲ್ಲ ಅವುಗಳ ಜೊತೆ ಫೈಟ್ ಮಾಡಿ ನನ್ನ ದೇಹವನ್ನು ಕಾಪಾಡಲಿಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ನಾವು ಇತ್ತೀಚೆಗೆ ಏನು ಮಾಡ್ತಾ ಇದ್ದೀವಿ ಈ ಫಾಸ್ಟ್ ಲೈಫಲ್ಲಿ ಅಂತ ಹೇಳಿದಾಗ ನಮಗೆಲ್ಲ ಫಾಸ್ಟಾಗಿ ರಿಲೀಫ್ ಆಗಬೇಕು, ಫಾಸ್ಟಾಗಿ ನಮಗೆ ಎಲ್ಲ ರಿಸಲ್ಟ್ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಲವಾರು ಪೇಯ್ನ್ ಕಿಲ್ಲರ್ಗಳು ಅಥವಾ ಸ್ಟಿರಾಯ್ಡ್ಸನ್ನು ಅತಿಯಾಗಿ ಬಳಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಅತಿಯಾದಂತಹ ಬಳಕೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ದಿನ ದಿನ ವೀಕ್ ಆಗ್ತಾ ಹೋಗುತ್ತೆ. ಹಾಗೆ ಹೊರಗಡೆಯಿಂದ ಬಂದಿರತಕ್ಕಂಥ ಯಾವುದೇ ಬ್ಯಾಕ್ಟೀರಿಯಾಗಳು ಕೂಡ ನಾವು ಉಪಯೋಗ ಮಾಡ್ತಕ್ಕಂತಹ ಔಷಧಿ ಮಾತ್ರೆಗಳ ಜೊತೆಗೆ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋದಾಗ ಏನಾಗ್ತದೆ ಅಂದರೆ ಅವುಗಳಿಗೆ ಆ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಅಂತ ಹೇಳಿದ್ರೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬಂದಾಗ ಅದಕ್ಕೆ ನಾವು ತೆಗೆದುಕೊಳ್ತಕ್ಕಂಥ ಔಷಧಿ ಮಾತ್ರೆ ಅಥವಾ ಆ್ಯಂಟಿಬಯೋಟಿಕ್ಕಿಂದ ಆ ಬ್ಯಾಕ್ಟೀರಿಯಾಗೆ ಅದರನ್ನು ಎದುರಿಸ್ತಕ್ಕಂಥ ಶಕ್ತಿ ಬಂದ್ಬಿಡುತ್ತೆ. ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿಗೆ ಪವರ್ ಡೋಸ್ ಇರತಕ್ಕಂಥ ಔಷಧಿ ಮಾತ್ರೆಗಳನ್ನು ನಾವು ಕೊಡಬೇಕಾಗ್ತದೆ. ಹಾಗೆ ಅದು ಹೊಂದ್ಕೊಳ್ತಾ ಹೋಗುತ್ತೆ. ಹೇಗೆ ಮದ್ಯವನ್ನು ತೆಗೆದುಕೊಳ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಮದ್ಯ ತೆಗೆದುಕೊಂಡಾಗ ತಲೆ ಚಕ್ಕರು ಅಥವಾ ನಶೆ ಅಂತಕ್ಕಂಥದ್ದು ಬರುತ್ತೆ, ಹೋಗ್ತಾ ಹೋಗ್ತಾ ಎಷ್ಟು ತಗೊಂಡ್ರೂ ಅವನಿಗೆ ಹೇಗೆ ನಶೆ ಬರೋದಿಲ್ವೋ ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಹಾಗೆ ಔಷಧಿ ಮಾತ್ರೆಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂತ ಹೇಳಿದರೆ ಒಂದು 5 mg ಕೊಟ್ಟಿರುವ ಅಲ್ಲಿ 100 mgವರೆಗೂ ಕೂಡ ಹೋಗ್ತಾ ಬರುತ್ತೆ. ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಅಂದರೆ ಆ ಹೊರಗಡೆ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ನಾವು ಉಪಯೋಗ ಮಾಡ್ತಕ್ಕಂತಹ ಯಾವುದೇ ಔಷಧಿ ಮಾತ್ರೆಗಳಿಂದ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಹೀಗೆ ನಾವು ಅತಿಯಾದಂತಹ ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡ್ತಾ ಬಂದಾಗ ನಮ್ಮ ದೇಹದ ಬೇರೆ ಆರ್ಗನ್ಗಳಿಗೂ ಕೂಡ ತೊಂದರೆ ಆಗ್ತಾ ಬರುತ್ತೆ. ಭಾಳ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಫೇಲ್ಯೂರ್ ಆಗ್ತಾ ಇದೆ, ಹಾರ್ಟಲ್ಲಿ ತೊಂದರೆ ಬರ್ತಾ ಇದೆ. ಇದೆಲ್ಲ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಬಂದರೂ ಕೂಡ ಯಾವುದೇ ಔಷಧಿ ಮಾತ್ರೆಗಳಿಗೂ ಕೂಡ ನಮಗೆ ಬಂದಿರತಕ್ಕಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಅದು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದಿರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಉಪಯೋಗ ಮಾಡಿರ್ತಕ್ಕಂತಹ ಅತಿಯಾದಂತಹ ಔಷಧಿ ಮಾತ್ರೆಗಳು ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಂದನೂ ಕೂಡ ಮಕ್ಕಳಿಗೂ ಕೂಡ ಇದು ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ರೆಸಿಸ್ಟೆನ್ಸ್ ಪವರ್ ಅಂತಕ್ಕಂಥದ್ದು ಇತ್ತೀಚಿನ ಮಕ್ಕಳಲ್ಲಿ ತುಂಬ ಕಡಿಮೆ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಇದರಿಂದ ಏನಾಗ್ತಿದೆ ಅಂದರೆ ಬಹಳ ಬೇಗ ಬೇಗ ಇನ್ಫೆಕ್ಷನ್ ಆಗುತ್ತೆ, ಬಹಳ ಬೇಗ ಬೇಗ ಅದು ಸ್ಪ್ರೆಡ್ ಆಗುತ್ತೆ, ಮತ್ತು ಯಾವುದೇ ಔಷಧಿ ಮಾತ್ರೆಗಳಿಗೂ ಕೂಡ ಅದು ಕಡಿಮೆ ಆಗುವುದಿಲ್ಲ ಅನ್ನುವ ಸ್ಥಿತಿಗೆ ಬರ್ತಾ ಇದೆ. ಇದರಿಂದ ನಾವು ಹೊರಗೆ ಬರಬೇಕಾಗಿದೆ. ನ್ಯಾಚುರಲ್ ಆಗಿ ವಾಸಿ ಆಗ್ತಕ್ಕಂಥ, ನ್ಯಾಚುರಲ್ ಆಗಿ ಹೀಲ್ ಆಗ್ತಕ್ಕಂತಹ ವಿಧಾನಗಳನ್ನು ನಾವು ಉಪಯೋಗ ಪಡ್ಕೊಂಡು ನಮ್ಮಲ್ಲಿ ಬಂದಿರತಕ್ಕಂತಹ ನೋವುಗಳಾಗಿರಬಹುದು ಅಥವಾ ಯಾವುದೇ ಸಮಸ್ಯೆಗಳಿಗೆ ನನ್ನ ದೇಹದಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ಗೆ ಸ್ವಲ್ಪ ಟೈಮ್ ಕೊಟ್ಟು ವಾಸಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಅದಕ್ಕೆ ಇದೆ, ಅದು ವಾಸಿ ಮಾಡ್ಕೊಳ್ಳುತ್ತೆ. ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವು ಆಲ್ಟರ್ನೇಟಿವ್ ಥೆರಪಿಗಳನ್ನು ನಾವು ಉಪಯೋಗ ಪಟ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕು. ಬದಲಾಗಿ ಅತಿಯಾದಂತಹ ಆ್ಯಂಟಿಬಯೋಟಿಕ್, ಸ್ಟಿರಾಯ್ಡು, ಪೇಯ್ನ್ ಕಿಲ್ಲರ್ಸನ್ನು ಯೂಸ್ ಮಾಡಬೇಡಿ ಅನ್ನೋದನ್ನು ನನ್ನ ಕಳಕಳಿಯ ಮನವಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ವೆಬ್ಸೈಟ್ www.mindbodycoldlaser.com ಅನ್ನು ಭೇಟಿ ಮಾಡಿ. ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ. ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಫೋನ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ನಮಸ್ತೆ.